ನಮಸ್ತೆ. ನಾನು ನಿಮ್ಮ ಪುಷ್ಪಾಂಜಲಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇನ್ನು ಆ್ಯಕ್ಚುಲಿ ನಾವು ವೆಕೇಷನ್ನಿಂದ ಬಂದಿದ ತಕ್ಷಣ ನಾನೇನು ಅಂದ್ಕೊಂಡೆ ಅಂದರೆ ನಮ್ಮದು ವೆಕೇಷನ್ ವ್ಲಾಗ್ಸನ್ನು ಬ್ಯಾಕ್ ಟು ಬ್ಯಾಕ್ ಹಾಕೋಣ ಅಂತ ಹೇಳಿ ಅಂದ್ಕೊಂಡೆ. ಬಟ್ ನಾವು ಯಾವತ್ತೂ ವೆಕೇಷನ್ನಿಂದ ಬ್ಯಾಂಗ್ಳೂರ್ಗೆ ಲ್ಯಾಂಡ್ ಆದ್ವಿ, ಮನೆಗೆ ಬಂದ್ವಿ. ಆವತ್ತು ಸಂಜೆನೇ ನಮ್ಮ ಫ್ಯಾಮಿಲಿಲಿ ಒಂದು ಇನ್ಸಿಡೆಂಟ್ ಆಯಿತು. ಒಳ್ಳೆ ವಿಚಾರನೇ. ಅದ್ರ ಬಗ್ಗೆನೂ ನಾನು ಖಂಡಿತ ಕಮಿಂಗ್ ಬ್ಲಾಗ್ಸಲ್ಲಿ ನಾನು ಶೇರ್ ಮಾಡ್ಕೋತೀನಿ. ಸೊ ಅದರಲ್ಲಿ ಸ್ವಲ್ಪ ಬ್ಯುಸಿ ಆಗೋಗ್ಬಿಟ್ಟೆ ನಾನು. ಹಾಗಾಗಿನೇ ನನಗೆ ವ್ಲಾಗ್ಸನ್ನ ಎಡಿಟ್ ಮಾಡಿ ವಾಯ್ಸ್ ಓವರ್ ಎಲ್ಲ ಕೊಟ್ಟು ಅಪ್ಲೋಡ್ ಮಾಡೋಕ್ಕೆ ಸ್ವಲ್ಪ ತಡ ಆಗ್ತಿದೆ ಅಂತಲೇ ಹೇಳ್ಬೋದು. ಬಟ್ ಇವಾಗ ನಾನು ವೀಕ್ಲಿ ನಾರ್ಮಲ್ ಆಗಿ ಹಾಕ್ತಿದ್ದಂಗೆ 3 ವೀಡಿಯೋಸನ್ನು ಹಾಕ್ತಾ ಬರ್ತೀನಿ. ಬಟ್ ಸ್ವಲ್ಪ ದಿನ ನನ್ನ ವೆಕೇಷನ್ ಬ್ಲಾಗ್ಸೇ ಬರುತ್ತೆ. ಬಿಕಾಸ್ ಜಸ್ಟ್ 1-2 ಬ್ಲಾಗ್ಸ್ ಹಾಕ್ಬಿಟ್ಟು ನಾನು ಅದನ್ನು ಬೇರೆ ಬ್ಲಾಗ್ಸನ್ನು ಹಾಕಿದ್ದೀನಿ ಅಂದರೆ ಸ್ವಲ್ಪ ಕನ್ಫ್ಯೂಷನ್ಸ್ ಇರುತ್ತೆ. ಹಾಗಾಗಿ ಫಸ್ಟ್ ಇದನ್ನೆಲ್ಲ ಮುಗಿಸ್ಬಿಡ್ತೀನಿ. ಆಮೇಲೆ ನಾನು ಬೇರೆ ವ್ಲಾಗ್ಸನ್ನೆಲ್ಲ ಹಾಕ್ಕೊತಾ ಬರ್ತೀನಿ. ಇನ್ನು ಈ ವ್ಲಾಗ್ ವಿಚಾರಕ್ಕೆ ಬಂದರೆ, ನಾವು ಫಸ್ಟ್ ಡೇ ಬಂದು ಬ್ಯಾಂಗ್ಳೂರಿಂದ ಅಮೃತ್ಸರ್ಗೆ ಹೋಗಿದ್ವಿ ಅಂತ ಹೇಳಿದ್ವಲ್ಲ. ಅಮೃತ್ಸರಲ್ಲಿ ಒಂದಿನ ಆದಮೇಲೆ ನೆಕ್ಸ್ಟ್ ಡೇ ನಮಗೆ ಅಮೃತ್ಸರಿಂದ ಡೆಲ್ಲಿಗೆ ಹೋಗಬೇಕಿತ್ತು. ನಾವು ಫಸ್ಟ್ ಏನು ಅಂದರೆ ಫ್ಲೈಟೇ ನೋಡಿದ್ವಿ. ಟ್ರೈನ್ ಬೇಡ ಅಂದ್ಬಿಟ್ಟು, ಅಂದರೆ ಟ್ರೈನ್ ಬೇಡ ಅಂತ ಅಲ್ಲ, ಫ್ಲೈಟ್ ಜರ್ನಿ ಆದರೆ ನಮಗೆ ಸ್ವಲ್ಪ ಟೈಮ್ ಸೇವಿಂಗ್ ಆಗುತ್ತೆ ಅಂತ ಹೇಳಿ ಅಷ್ಟೇ. ಇನ್ನೇನು ಟ್ರೈನಲ್ಲಿ ಜರ್ನಿ ಮಾಡಬಾರ್ದು ಅನ್ನೋದು ಏನೂ ಇರಲಿಲ್ಲ. ಆದರೆ ನಮ್ಮ ಸ್ಕೆಡ್ಯೂಲ್ಗೆ ಅದು ಸಿಗಲಿಲ್ಲ. ಹಾಗಾಗಿ ನಾವು ಎಗೇನ್ ಟ್ರೈನೇನೆ ಮಾಡ್ಕೊಂಡ್ವಿ. ಬಟ್ ಏನಾಯಿತು ಅಂದರೆ ಫುಲ್ ಡೇ ನಮಗೆ ಜಸ್ಟ್ ಜರ್ನಿನೇ ಆಗೋಯ್ತು. ಸೊ ಮಾರ್ನಿಂಗ್ ಟಿಫನ್ ಎಲ್ಲ ಮಾಡಿಕೊಂಡು ನಾವು ರೂಮ್ನೆಲ್ಲ ವೆಕೇಟ್ ಮಾಡೋ ಅಷ್ಟೊತ್ತು ಆಲ್ಮೋಸ್ಟ್ 11-12 ಏನೋ ಆಗೋಯ್ತು. ಬೆಳಿಗ್ಗೆ ಇನ್ನೂ ಒಂದ್ಸತಿ ನಮ್ಮ ಮನೆಯವರು ಅಮೃತ್ಸರಲ್ಲಿ ಇದ್ವಲ್ಲ, ಗೋಲ್ಡನ್ ಟೆಂಪಲ್ಗೆ ಹೋಗಿ ಬರ್ತೀನಿ ಅಂತ ಹೇಳಿ ಅವರು ಹೋಗಿ ಬಂದು, ಅಂದರೆ ನಮಗೆ ಟ್ರೈನ್ ಇದ್ದಿದ್ದೆ 12 o'clock ಮೇಲೆ ಅನ್ಕೋತೀನಿ. ಸೊ ಅಷ್ಟೊತ್ತಾಯಿತು. ಇನ್ನು 12ರಿಂದ ರಾತ್ರಿವರೆಗೂ ನಮಗೆ ಜಸ್ಟು ಜರ್ನಿನೇ ಇತ್ತು ಟ್ರೈನಲ್ಲಿ. ಸ್ವಲ್ಪ ಬೇಸರನೇ ಆಯಿತು ನಿಜ ಹೇಳಬೇಕು ಅಂದರೆ. ನಾವು ತುಂಬ ಸತಿ ಟ್ರೈನ್ ಜರ್ನಿ ಮಾಡಿದ್ದೀವಿ, ಇಲ್ಲ ಅಂತ ಅಲ್ಲ. ಬಟ್ ಅದು ಏನಂತ ಗೊತ್ತಿಲ್ಲ, ಈ ಟ್ರೈನು ತುಂಬ ನಿಧಾನ ಆಯಿತು. ಐ ಥಿಂಕ್ 5 ಗಂಟೆಗೇನೋ ನಮಗೆ ಇದ್ದಿದ್ದು. ಅಂದರೆ ಬೆಳಗ್ಗೆ 10 ಗಂಟೆಗೆ ಸ್ಟಾರ್ಟ್ ಆಗಿ ಸಂಜೆ 5 ಗಂಟೆಗೆ ನಾವು ಡೆಲ್ಲಿ ರೀಚ್ ಆಗಬೇಕಿತ್ತು. ಸೊ ಫಸ್ಟ್ ಬಂದು ಡಿಲೇ ಆಯಿತು ಏನು ಟ್ರೈನು. ಮತ್ತು ಅಲ್ಲಿ ನಾವು ರೀಚ್ ಆಗೋ ಅಷ್ಟೊತ್ತಿಗೂ ಅಷ್ಟೇ ನೈಟ್ ಆಗೋಯಿತು. ಸೊ ಅದು ಸ್ವಲ್ಪ ನಮಗೆ ಒಂಥರ ಬೇಜಾರಾಗೋಯಿತು, ತುಂಬ ಟೈಮ್ ಹಿಡಿಯುತ್ತಲ್ವಾ ಅಂತ ಹೇಳಿ ಅಷ್ಟೇ. ಅವತ್ತು ಜಸ್ಟ್ ಜರ್ನಿನೇ ಆಯಿತು. ಸೊ ಎಗೇನ್ ನಾನು ಬ್ಲಾಗ್ನೇನು ಶೂಟ್ ಮಾಡ್ಕೊಂಡಿಲ್ಲ. ನೆಕ್ಸ್ಟ್ ಡೇ ನಾವು ಆ್ಯಕ್ಚುಲಿ ಬಂದು ಒಂದು ಗೆಸ್ಟ್ ಹೌಸಲ್ಲಿ ಇದ್ವಿ. ಅಂದರೆ ಹಸ್ಬೆಂಡ್ ಆಫೀಸ್ ಅವ್ರದ್ದು ಗೆಸ್ಟ್ ಹೌಸು, ಅಲ್ಲಿ ಸ್ಟೇ ಮಾಡಿದ್ವಿ ಡೆಲ್ಲಿಲಿ. ಸೊ ಅದರದ್ದು ಹಂಗೆ ಒಂದು ವ್ಯೂನ ನಾನಿಲ್ಲಿ ಶೂಟ್ ಮಾಡ್ಕೊಂಡಿದ್ದೀನಿ. ಸೊ ಬೆಳಿಗ್ಗೆ ಎದ್ದು ನಾವು ಫಸ್ಟು, ಅಂದರೆ ಅವತ್ತಿನ ದಿನ ಕಂಪ್ಲೀಟಾಗಿ ನಮ್ಮದು ಶಾಪಿಂಗೇ ಇತ್ತು. ಡೆಲ್ಲಿಯಿಂದ ನಮಗೆ ಲೇ ಲಡಾಖ್ಗೆ ಫ್ಲೈಟ್ ಇದ್ದಿದ್ದು. ಸೊ ನಾವು ಅಂದರೆ ಅವತ್ತು ಹಿಂದಿನ ದಿನ ಡೆಲ್ಲಿಗೆ ಲ್ಯಾಂಡ್ ಆಗ್ತೀವಲ್ವ, ನೆಕ್ಸ್ಟ್ ಡೇ ನಾವು ಲೇ ಲಡಾಖ್ಗೆ ಫ್ಲೈಟ್ ಮಾಡ್ಕೊಂಬಿಡೋಣ ಅಂತ ಹೇಳಿ ಅಂದ್ಕೊಂಡಿದ್ವಿ. ಬಟ್ ಮಕ್ಳೇನು ಮಾಡಿದ್ರು ಅಂದರೆ, ನಾವು ವೆಕೇಷನ್ ಪ್ಲ್ಯಾನ್ ಮಾಡೋ ಟೈಮಲ್ಲಿ ಡೆಲ್ಲಿಲಿ ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡೋಣ, ಬಿಕಾಸ್ ಲೇ ಲಡಾಖಲ್ಲೆಲ್ಲ ಮಾಡ್ತೀವೋ ಇಲ್ವೋ ಅಲ್ಲಿ ಸ್ವಲ್ಪ ಕಾಸ್ಟ್ಲಿನೇ ಇರುತ್ತೆ. ಬಿಕಾಸ್ ಡೆಲ್ಲಿಯಿಂದನೇ ಐಟಮ್ಸ್ ಎಲ್ಲ ಲಡಾಖಿಗೆ ಹೋಗುತ್ತಂತೆ. ಸೊ ಶಾಪಿಂಗ್ ಮಾಡೋದಕ್ಕೆ ಆಗೋದಿಲ್ಲ. ಹಾಗಾಗಿ ಡೆಲ್ಲಿಲೇ ಶಾಪಿಂಗ್ ಮುಗಿಸ್ಕೊಂಬಿಡೋಣ ಅಂತ ಹೇಳಿ ಮಕ್ಕಳಿಬ್ಬರು ಕೇಳಿದ್ರು, ಪಾಪ ಒಂದಿನ ಡೆಲ್ಲಿಲಿದ್ದು ಶಾಪಿಂಗ್ ಮಾಡಿಸಿ ನಮಗೆ ಅಂತ ಹೇಳಿ. ಹಾಗಾಗಿ ನಾವು ಅವತ್ತು ಅಲ್ಲಿ ಸ್ಟೇ ಮಾಡೋಂಗಾಯಿತು. ಸೊ ಇನ್ನು ಬೆಳಿಗ್ಗೆ ಎಲ್ಲ ರೆಡಿಯಾಗಿ ಟಿಫನ್ ಎಲ್ಲ ಮುಗಿಸ್ಕೊಂಡು ಆಮೇಲೆ ನಾವು ಶಾಪಿಂಗ್ ಹೋಗೋ ಪ್ಲ್ಯಾನ್ ಮಾಡ್ಕೊಂಡ್ವಿ. ಬೆಳಿಗ್ಗೆ ಟಿಫನ್ಗೆ ಬಂದು ಪೂರಿ ಮಾಡಿ ಆಲೂಗಡ್ಡೆ ಸಾಗು ಮಾಡಿದರು. ಇಲ್ಲಿ ನಾವೆಲ್ಲ ಏನಂದರೆ ಬೆಂಗಳೂರಲ್ಲಿ ಪೂರಿನ ಜಸ್ಟ್ ಮಂತ್ಲಿ ಒನ್ಸ್ 2 months, ಅಂದರೆ ಬೇರೆಯವ್ರು ಮಾಡ್ತಾರೋ ಏನೋ 15 ದಿನಕ್ಕೆ ವಾರಕ್ಕೆ ಒಂದ್ಸತಿ. ಬಟ್ ನಾನು ತಿಂಗಳಿಗೆ ಒಂದ್ಸತಿನೋ 2 ತಿಂಗಳಿಗೆ ಒಂದ್ಸತಿನೇ ನಾನು ಪೂರಿ ಮಾಡೋದು. ಬಟ್ ಇಲ್ಲಿ ನಮ್ಗೇನಾಯಿತು ಅಂದರೆ ಪ್ರತಿದಿನ ಬೆಳಿಗ್ಗೆ ಟಿಫನ್ ಅಂದರೆ ಪೂರಿ ಸಾಗುನೇ ಅದೇ ಇರ್ತಾಯಿತ್ತು ಎಲ್ಲಿ ಹೋದ್ರೂ. ಬಟ್ ಏನೂ ಮಾಡೋಕ್ಕಾಗಲ್ಲ, ಅವರವರ ಅಂದರೆ ಒಂದೊಂದು ಸ್ಟೇಟ್ದು ಒಂದೊಂದು ಟಿಫನ್ದು ಇರುತ್ತೆ ಅಲ್ವಾ. ನಾರ್ತ್ ಸೈಡು ಸಾಮಾನ್ಯವಾಗಿ ಆಲೂ ಪರೋಟ ಪೂರಿ ಇದೇ ಜಾಸ್ತಿ ಕಾಮನ್ ಅಲ್ಲಿ. ಹಾಗಾಗಿ ಹೋಗಿದ್ದ ಕಡೆ ಅಡ್ಜಸ್ಟ್ ಮಾಡ್ಕೊಳ್ಲೇಬೇಕಾಗಿತ್ತು. ಬಟ್ ಸ್ಟಾರ್ಟಿಂಗ್ 2 days ಏನು ಅನ್ನಿಸ್ಲಿಲ್ಲ ನಮಗೆ, ಆಮೇಲೆ ಸ್ವಲ್ಪ ಬೇಸರನೇ ಆಯಿತು. ನಮಸ್ತೆ, ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಾವು ಡೆಲ್ಲಿಲಿ ಇದ್ದೀವಿ. ಸೊ ಆಗ್ಲೇ ಹೇಳಿದ್ನಲ್ವಾ, ಹಾಗೆ ಅದು. ಇನ್ನು ಇದು ಬಂದು ಗೆಸ್ಟ್ ಹೌಸು.
ಹಸ್ಬೆಂಡ್ ಆಫೀಸ್ ಗೆಸ್ಟ್ ಹೌಸ್. ಸೊ ನೋಡ್ತಿರ್ಬೋದು, ಅವಾಗ್ಲೇನು ಒಂದ್ಸತಿ ನಾನು ತೋರಿಸಿದ್ದೆ. ಸೊ ಈ ರೀತಿ ಇದೆ. ನಿಜವಾಗ್ಲೂ ನನಗೆ ನೆನ್ನೆಗಿಂತ ಇವತ್ತು ತುಂಬಾ ಖುಷಿ ಆಯ್ತು. ನೆನ್ನೆ ಇದ್ದಿದ್ದು ಹೋಟೆಲ್ ನನಗೆ, ಸಾರಿ ನೆನ್ನೆ ಅಂತೀನಿ, ಮೊನ್ನೆ ಇದ್ದಿದ್ದು ಹೋಟೆಲ್ ನನಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ. ಬಟ್ ಈ ಗೆಸ್ಟ್ ಹೌಸ್ ಹಳೇದಾದ್ರೂ ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ನನಗೆ ಮೇನ್ ಥಿಂಗ್ ಏನಂದ್ರೆ ನೀಟ್ನೆಸ್ ಇರಬೇಕು. ಎಲ್ಲಾದ್ರೂ ಹೋಗಿದ್ರೆ ನನಗೂ ನಮ್ಮ ಮನೆಯವ್ರಿಗೂ ಇದೇ ವಿಚಾರಕ್ಕೆ ಆರ್ಗ್ಯೂ ಆಗುತ್ತೆ. ಅವ್ರು ಬೈತಾ ಇರ್ತಾರೆ, ಹೋಗಿದ ಕಡೆ ಎಲ್ಲ ನೀನು ನೀಟ್ ಹಿಂಗಿರ್ಬೇಕು ಹಂಗಿರ್ಬೇಕು ಅಂದ್ರೆ ಆಗತ್ತಾ, ನಿನ್ ಮನೆ ನೀನ್ ಇಟ್ಕೊಂತೀಯ ಅಂದ್ರೆ ಎಲ್ಲಾರು ಹಂಗ ಇಟ್ಕೋತ ಅಂತ ಹೇಳಿ. ಬಟ್ ಏನೋ ಗೊತ್ತಿಲ್ಲ, ಅದು ಒಂದು ನನ್ಗೆ ಹಿಂಸೆ ಅನ್ಸುತ್ತೆ. ಹೋಟೆಲ್ಸ್ಗೆ ಹೋದಾಗ ಅದೆಲ್ಲ ನೋಡಿ ನೋಡಿ ನನ್ಗೆ ತಗೊಂಡ್ ತಿನ್ಬೇಡ ಅನ್ನೋ ತರ ಬೈತಾ ಇರ್ತಾರೆ ನಮ್ಮ ಮನೆಯವರು. ಬಟ್ ಇದನ್ನ ಮಾತ್ರ ನಿಜವಾಗ್ಲೂ ಹಳೇದು, ಆದ್ರೆ ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ನಿಜವಾಗ್ಲೂ ತುಂಬಾ ಇಷ್ಟ ಆಯ್ತು ನನ್ಗೆ. ಅದೇ ಹೇಳ್ತಿದೆ, ಎಲ್ಲೋದ್ರೂ ಆಫೀಸ್ ಗೆಸ್ಟ್ ಹೌಸ್ ಇದ್ರೆ ನೋಡಿ ಅಲ್ಲೇ ಸ್ಟೇ ಮಾಡಿಬಿಡೋಣ ಅಂತ ಹೇಳಿ. ಬಟ್ ಏನಂದ್ರೆ ಇದಕ್ಕೆ ನಾವು ಫ್ರೀ ಅಂತ ಏನೂ ಇಲ್ಲ, ಪೇ ಮಾಡಬೇಕಾಗುತ್ತೆ. ಆದರೆ ಸ್ವಲ್ಪ ತುಂಬ ಕಡಿಮೆ ಅಮೌಂಟ್ ಪೇ ಮಾಡಿಸ್ಕೋತಾರೆ. ಸೊ ಹಾಗಾಗಿ ಒಂದು ಸೆಕೆಂಡ್. ಸೊ ಇದು ಬಟ್ ಇಷ್ಟ ಆಯಿತು ನನಗೆ. ಮತ್ತು ಟಿಫನ್ನು ಅಷ್ಟೇ 60 ರುಪೀಸ್ ಅಂತೆ. ಅಂದರೆ ನಾವು ಬೆಳಗ್ಗೆ ಎದ್ದಿದ್ದು ಲೇಟ್ ಆಯಿತು, ಹಾಗಾಗಿ ಎಲ್ಲ ಖಾಲಿ ಆಗಿಬಿಟ್ಟಿತ್ತು. ಪೂರಿ ಮತ್ತು ಸಾಗೋಯ್ತು. ಟೇಸ್ಟು ತುಂಬ ಚೆನ್ನಾಗಿತ್ತು. ಇನ್ನು ಇವತ್ತು ಆ್ಯಕ್ಚುಲಿ ಡೆಲ್ಲಿಲಿ ನೋಡೋದು ಏನೂ ಇಲ್ಲ. ಆಲ್ಮೋಸ್ಟ್ ಡೆಲ್ಲಿಗೆ ಒಂದು 3 ಸತಿ ಬಂದಿದ್ದೀವಿ, ಟ್ರಿಪ್ ಅಂತಾನೆ ನೋಡಿಬಿಟ್ಟಿದ್ದೀವಿ. ಡೆಲ್ಲಿ ಪ್ಲ್ಯಾನ್ ಮಾಡಿದ್ದೆ ನನ್ನಿಬ್ಬರ ಮಕ್ಕಳಿಗೋಸ್ಕರ. ಅವ್ರಿಗೆ ಶಾಪಿಂಗ್ ಮಾಡಬೇಕು ಅಂದ್ಬಿಟ್ಟು. ನಮ್ಮ ಹನಿ ರೆಡಿಯಾಗಿ ಬಂದಿದ್ದಾಳೆ, ಈಗ ತಾನೇ ರೆಡಿಯಾಗಿ ಬಂದ್ಲು. ಸೊ ಈಗ ಹೋಗೋಣ ಅಂತ ಅನ್ಕೊಂಡಿದ್ದೀವಿ. ಅದೇ ಸರೋಜಿನಿ ಮಾರ್ಕೆಟ್ ಅಲ್ಲಿ ಹೋಗಬೇಕು ಅಂತ ಹೇಳಿ ಪ್ಲಾನ್ ಮಾಡ್ಕೊಂಡಿದ್ದಾರೆ ಇಬ್ರು. ಎಲ್ಲಿ ನೀವು ಹೋಗೋದು ನಾವು ಶಾಪಿಂಗ್ಗೆ? ಸ್ವಲ್ಪ ಜೋರಾಗಿ ಮಾತಾಡು, ಎಲ್ಲಾರ್ಗು ಕೇಳಿಸ್ಲಿ. ಏನ್ ಶಾಪಿಂಗ್ ಇದೆ ನಿಮ್ದು? ಏನ್ ಸಿಕ್ಕಿದ್ರೆ ಎಲ್ಲ ಶಾಪಿಂಗ್ ಮಾಡೋದು ನೋಡಿ, ಏನ್ ಸಿಕ್ಕಿದ್ರೆ ಎಲ್ಲ ಶಾಪಿಂಗ್ ಮಾಡೋದು. ಅವ್ರ ಪಪ್ಪ ಪಾಕೆಟ್ ಅಲ್ಲಿ ಚೆನ್ನಾಗಿ ದುಡ್ಡು ಇಟ್ಕೊಂಡ್ ಬಂದಿರ್ಬೇಕು ಅಲ್ವಾ? ಶಾಪಿಂಗ್ ಮಾಡೋದು. ನಮ್ಮಮ್ಮ ಇಲ್ಲಿ ಬಾರ್ಗೇನ್ ಮಾಡ್ತಾರೆ. ಏನೋ ಬಾರ್ಗೇನಿಂಗ್ ಮಾಡ್ಬೇಕಂತೆ ತುಂಬಾನೇ. ಅಮ್ಮ ಇಲ್ಲೆಲ್ಲ ಬಾರ್ಗೇನಿಂಗ್ ಮಾಡ್ಬೇಕು, ಚೆನ್ನಾಗಿ ಬಾರ್ಗೇನ್ ಮಾಡಮ್ಮ ಅಂತ ಹೇಳ್ತಿದ್ದಾರೆ. ನೋಡೋಣ, ನೋಡ್ಬಿಟ್ಟು ಮಾಡೋಣ ಅಲ್ವಾ? ಸುಮ್ಮನೆ ಏನಕ್ಕೆ ಅಷ್ಟೊಂದು? ಪಾಪ ಅವರು ನಮ್ಮಿಂದ ಸ್ವಲ್ಪ ಬದುಕ್ತಾರೆ ಅಂದ್ರೆ ಬದುಕ್ಲಿ. ನನ್ಗೆ ಅಷ್ಟೊಂದು ಏನು ಇಂಟ್ರೆಸ್ಟ್ ಇಲ್ಲ ಬಾರ್ಗೇನ್ ಮಾಡೋದು. ನೋಡ್ಕೊಂಡು ಮಾಡ್ತೀನಿ ಅಷ್ಟೇ. ಆ ಕ್ವಾಲಿಟಿ ಎಲ್ಲ ಯಾವ ಥರ, ಅದಕ್ಕೆ ಎಷ್ಟು ಕೊಡಬೇಕು ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಪಾವನಿ ಇನ್ನೂ ರೆಡಿ ಆಗಿಲ್ವಾ? ಸೊ ಈಗ ಪಾವನಿನೂ ರೆಡಿ ಆದರೆ ಶಾಪಿಂಗ್ ಕರ್ಕೊಂಡು ಹೋಗಬೇಕು. ಏನೇನು ಮಾಡ್ತಾರೆ ಅದನ್ನು ಹಾಗೆ ನಾನು ಬ್ಲಾಗಲ್ಲಿ ಕಂಟಿನ್ಯೂ ಮಾಡ್ತೀನಿ. ಇನ್ನು ನಾನು ವ್ಲಾಗ್ಸ್ ಅಲ್ಲೇನೆ ನಮ್ಮ ಡ್ರೆಸ್ ಡೀಟೇಲ್ಸ್ ಅನ್ನ ಹಾಗಾಗಿ ಶೇರ್ ಮಾಡ್ತೀನಿ ಅಂತ ಹೇಳಿದ್ದೆ. ಸೊ ಈ ವ್ಲಾಗ್ ಅಲ್ಲಿ ಬಿಗಿನಿಂಗ್ ಅಲ್ಲಿ ನಾವು ಹಾಕೊಂಡಿದ್ವಲ್ವಾ, ಅದು ನಾನು ಒಂದು ಬ್ಲಾಕ್ ಕಲರ್ ಫ್ರಾಕ್ ನ ಹಾಕೊಂಡಿದ್ದೆ. ಅದು ಬಂದು ಹನಿ ಕಲೆಕ್ಷನ್ ಅಲ್ಲೇ ತಗೊಂಡಿದ್ದು. ಇನ್ನ ಹನಿ ಬಂದು ಪ್ಯಾಂಟ್ ಅವಳದು ಐ ಥಿಂಕ್ ವಿಶಾಲ್ ಅಲ್ಲಿ. ಟಾಪ್ ಬಂದು ನೆನಪಿಲ್ಲ, ಯಾಕಂದ್ರೆ ಅದು ಹಳೆ ಟಾಪ್. ಐ ಥಿಂಕ್ ಮೇ ಬಿ ಕಮರ್ಷಿಯಲ್ ಅಲ್ಲೇ ಇರಬೇಕು. ಇನ್ನ ಪಾವನಿ ಆಕ್ಚುಲಿ ಟೀ ಶರ್ಟ್ ಮತ್ತೆ ಶಾರ್ಟ್ಸ್ ಹಾಕೊಂಡಿದ್ಲು. ಅದು ಶಾರ್ಟ್ಸ್ ಬಂದು ಕಮರ್ಷಿಯಲ್ ಅಲ್ಲೇ ತಗೊಂಡಿದ್ದು. ಅವಳದು ಟೀ ಶರ್ಟ್ ಬಂದು ಜೂಡಿಯೋದಲ್ಲಿ ತಗೊಂಡಿದ್ದು. ಇನ್ನ ಇವತ್ತು ಹಾಕೊಂಡಿರೋದು ನನ್ನ ಒಂದು ಏನು ರೆಡ್ ಕಲರ್ ಫ್ರಾಕ್ ನೋಡ್ತಿದ್ದೀರಾ, ಇದು ಬಂದು ಅರ್ನಿ ಕಲೆಕ್ಷನ್ ಅಲ್ಲೇ ತಗೊಂಡಿದ್ದು. ಇನ್ನ ನನ್ನ ಹ್ಯಾಂಡ್ ಬ್ಯಾಗ್ ಕಮರ್ಷಿಯಲ್ ಅಲ್ಲಿ ತಗೊಂಡೆ. ಹನಿ ಹಾಕೊಂಡಿರುವಂತ ಫ್ರಾಕ್ ಬಂದು ಜೂಡಿಯೋದಲ್ಲಿ ಪರ್ಚೇಸ್ ಮಾಡಿದ್ದು. ಪಾವನಿ ಹಾಕೊಂಡಿರುವಂತ ಫ್ರಾಕ್ ಕಮರ್ಷಿಯಲ್ ಸ್ಟ್ರೀಟ್ ಅಲ್ಲಿ ಪರ್ಚೇಸ್ ಮಾಡಿದ್ದು. ಫೈನಲಿ ನಾವು ಆಟೋದಲ್ಲಿ ಸರೋಜಿನಿ ಮಾರ್ಕೆಟ್ಗೆ ಹೋದ್ವಿ.
ಬಿಫೋರ್ ನಾನು ಒಂದು 3 ಸತಿನೇ ಡೆಲ್ಲಿಗೆ ಬಂದಾಗೆಲ್ಲ ಸರೋಜಿನಿ ಮಾರ್ಕೆಟ್ಗೆ ಒಂದ್ಸತಿ ಏನೋ ವಿಸಿಟ್ ಮಾಡಿದ್ದೆ. ಅದಕ್ಕಿಂತ ಮುಂಚೆ ಚಾಂದಿನಿ ಚೌಕ್ ಮತ್ತೆ ಕರೋಲ್ ಬಾಗ್ ಅಂತ ಇದೆ, ಅಲ್ಲೂ ಶಾಪಿಂಗ್ ಎಲ್ಲ ತುಂಬಾನೇ ಇದೆ ಇಲ್ಲಿ, ಅಲ್ಲೆಲ್ಲ ಮಾಡಿದ್ವಿ. ಸೊ ಮಕ್ಕಳು ಇಲ್ಲ ಸರೋಜಿನಿ ಮಾರ್ಕೆಟ್ ಅಲ್ಲೇ ಶಾಪಿಂಗ್ ಮಾಡಬೇಕು, ಅಲ್ಲೇ ವಿಸಿಟ್ ಮಾಡಬೇಕು, ನೋಡಬೇಕು ಅಂತ ಹೇಳಿದ್ರು. ಯಾಕಂದ್ರೆ ಅವಾಗ ಅವರು ತುಂಬಾ ಚಿಕ್ಕವರಿದ್ರು ನಾವು ಡೆಲ್ಲಿಗೆ ಕರ್ಕೊಂಡು ಬಂದಾಗ. ಅಷ್ಟೊಂದು ಅಂದ್ರೆ ನಮ್ಮ ಹನಿ ಆದ್ರೂ ಓಕೆ, ಬಟ್ ಪಾವನಿ ತುಂಬಾ ಚಿಕ್ಕವಳು ಇದ್ಲು, ಅವಳಿಗೆ ಅಷ್ಟು ನೆನಪಿಲ್ಲ ಇಲ್ಲಿ ಶಾಪಿಂಗ್ ಮಾಡಿದ್ದೆಲ್ಲಾನು. ಹಂಗಾಗಿ ಅವಳು ಇಲ್ಲಮ್ಮ ನಾನು ಸರೋಜಿನಿ ಮಾರ್ಕೆಟ್ ಅಲ್ಲೇ ಮಾಡಬೇಕು ಅಂತ ಹೇಳಿದ್ಲು. ಸರಿ ಅಂತ ಹೇಳಿ ಕರ್ಕೊಂಡು ಹೋಗಿದ್ದು. ಸಿಕ್ಕಾಪಟ್ಟೆ ಬಿಸಿಲು, ಅಲ್ಲಿ ಒಂಥರ ಹ್ಯುಮಿಡಿಟಿ ಜಾಸ್ತಿ ಇರುತ್ತಲ್ವ, ತುಂಬಾ ಒಂಥರ ಬಿಸಿ ಬಿಸಿಯಾಗೇ ಇರತ್ತೆ ಅಲ್ಲಿ. ಅದು ಒಂದು ನಮ್ಗೆ ಶಾಪಿಂಗ್ ಮಾಡಕ್ಕೆ ತುಂಬಾನೇ ಇರಿಟೇಟ್ ಆಯ್ತು. ಸೊ ಆದ್ರೂ ಪರವಾಗಿಲ್ಲ, ಮಕ್ಕಳು ಅವ್ರಿಗೆ ಅದೇನೋ ಅಂತಾರಲ್ಲ, ಅವ್ರಿಗೆ ಇಷ್ಟ ಆಯ್ತು ಶಾಪಿಂಗ್ ಮಾಡ್ಬೇಕು ಅನ್ನೋದು. ಸೊ ಅಲ್ಲಿ ಎಷ್ಟು ಬಿಸಿಲಿದ್ರು ಏನಿದ್ರು ಅವ್ರಿಗೆ ಏನು ಅನ್ನಿಸ್ತಾ ಇರ್ಲಿಲ್ಲ. ಬಟ್ ನನ್ಗೇನೋ ಇಲ್ಲಿ ಶಾಪಿಂಗ್ ಮಾಡೋದು ಅಷ್ಟೊಂದು ಇಂಟ್ರೆಸ್ಟ್ ಇರಲಿಲ್ಲ. ಯಾಕಂದ್ರೆ ನಾನು ಆಲ್ಮೋಸ್ಟ್ ಆಲ್ ನನ್ನ ಶಾಪಿಂಗ್ ಎಲ್ಲ ನಾನು ಮುಗಿಸ್ಕೊಂಡಿದ್ದೆ. ನನ್ಗೆ ಇಲ್ಲಿ ಏನು ತಗೋಬೇಕು ಅನ್ನೋ ತರ ಏನು ಇರಲಿಲ್ಲ. ಬಟ್ ಅವರು ತಗೋಬೇಕು ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ರು. ಇನ್ನ ಅಲ್ಲಿ ರೇಟ್ ನಿಜವಾಗ್ಲೂ ತುಂಬಾನೇ ಕಡಿಮೆ ಇತ್ತು ಹೋಲಿಸ್ಕೊಂಡ್ರೆ ನಮ್ಮ ಒಂದು ಬ್ಯಾಂಗ್ಳೂರು ಇದಕ್ಕೆಲ್ಲಾನು. ಸಿಕ್ಕಾಪಟ್ಟೆ ಕಡಿಮೆ ಇತ್ತು ಕೆಲವೊಂದು ಬಟ್ಟೆ ಎಲ್ಲ ನನ್ಗೆ ಅನ್ಸಿದ್ದು. ಬಟ್ ಕೆಲವೊಂದೆಲ್ಲ ಸ್ವಲ್ಪ ಡ್ಯಾಮೇಜು ಆ ಥರನೂ ಇತ್ತು, ನೋಡಿ ಮಾಡಿ ತಗೊಬೇಕು. ಹಾಗೇನೆ ನಮ್ಮ ಹನಿ ಪಾವನಿ ಇಬ್ರು ನನ್ಗೆ ಹೇಳ್ತಾ ಇದ್ರು, ಅಮ್ಮ ತುಂಬಾ ಕಾಸ್ಟ್ಲಿ ಹೇಳ್ತಾರೆ, ಬಾರ್ಗೇನ್ ಮಾಡ್ಬೇಕು ಅಂತ ಅನ್ಬಿಟ್ಟು ಬಿಗಿನಿಂಗ್ ಅಲ್ಲೇ ಹೇಳ್ತಾನೆ ಇದ್ರು. ಸೇಮ್ ಅವ್ರು ಹೇಳ್ದಂಗೆ ಆಯ್ತು. ಅವರು 1 to 2 ಹೇಳ್ತಾರೆ. ಸೊ ನಾವ್ ಅರ್ಧಕ್ಕಿಂತ ಅರ್ಧ ಕಡಿಮೆ ಕೇಳ್ಬೇಕಾಗುತ್ತೆ ಅಲ್ಲಿ. ಮತ್ತೆ ಇನ್ನೊಂದ್ ಏನಂದ್ರೆ ನಾರ್ತ್ ಅಲ್ಲಿ ಆಲ್ಮೋಸ್ಟ್ ಆಲ್ ಇಲ್ಲಿಂದಾನೆ ಐಟಮ್ಸ್ ಎಲ್ಲ ಹೋಗೋದ್ರಿಂದ ಬೇರೆ ಕಡೆಗೆಲ್ಲ ಇದೇ ಐಟಮ್ಸ್ ತುಂಬಾ ಕಾಸ್ಟ್ಲಿ ಇರತ್ತಂತೆ. ಸೊ ಅದನ್ನ ನೋಡಿ ಮಾಡಿ ಇವರು ಟಿ ಶರ್ಟ್ಸ್ ಅಂತೆ ಒಂಥರ ಶಾಪಿಂಗ್ ನೋಡ್ತಾನೆ ಇದ್ರು. ಅದೇ ಹೇಳದ್ನಲ್ಲ ಆಗ್ಲೇ, ನನ್ಗೆ ಸ್ವಲ್ಪ ಹೆವಿ ಬಿಸಿಲಿದ್ದಕ್ಕೆ ಅಷ್ಟೊಂದು ಇಂಟ್ರೆಸ್ಟೇ ಇರ್ಲಿಲ್ಲ ಶಾಪ್ ಮಾಡ್ಬೇಕು ಅನ್ನೋದು. ಬಟ್ ಆದ್ರೂ ಮಕ್ಕಳಿಗೆ ಬೇಸರ ಮಾಡೋದು ಬೇಡ, ಅವ್ರ ಖುಷಿಗೆ ಇದ್ ಮಾಡೋಣ ಅಂತ ಹೇಳಿ ನಾನು ನಮ್ಮ ಮನೆಯವರು ಅವ್ರ ಹಿಂದಿಂದೇನೆ ಸುತ್ತಾ ಇದ್ವಿ. ಇವ್ರೇನ್ ಮಾಡೋರು ಅಂದ್ರೆ ಸೆಲೆಕ್ಟ್ ಮಾಡೋರು, ನನ್ಗೆ ತೋರ್ಸೋರು. ಸರಿ ನಾನು ಓಕೆ ಇದು ಚೆನ್ನಾಗಿದೆ ಅಂದ್ರೆ, ಇವ್ರು ಎಷ್ಟೇ ಏನೇ ಮಾಡ್ಲಿ ಫೈನಲ್ ನಾನ್ ಡಿಸಿಷನ್ ಇವ್ರು ಓಕೆ ಮಾಡೋದು. ನನ್ ಬೇಡ ಅದು ಚೆನ್ನಾಗಿಲ್ಲ ಅಂದ್ರೆ ಇಬ್ರು ಅಷ್ಟೇ ಹಠ ಮಾಡೋದಿಲ್ಲ, ಓಕೆ ಮಾ ಚೆನ್ನಾಗಿಲ್ವಾ ಬೇಡ ಬಿಡಿ ಅಂತ ಹೇಳಿ ಬಿಟ್ಬಿಡ್ತಾರೆ. ಆಮೇಲೆ ನಾವು ಬಾರ್ಗೇನಿಂಗ್ ಮಾಡಿ ತಗೊಂತಾ ಇದ್ವಿ. ಇನ್ನ ಎಲ್ಲೋದ್ರೂ ನನ್ಗೆ ಯಾರಾದ್ರೂ ಒಬ್ರು ಮೈಕ್ ಇಟ್ಕೊಂಡು ಬಂದು ಇಂಟರ್ವ್ಯೂ ಮಾಡೋ ತರ ಆಗ್ತಾ ಇತ್ತು. ಆ ವಾಘಾ ಬಾರ್ಡರ್ ಅಲ್ಲೂ ನಮ್ಗೆ ಈ ತರ ಇಂಟರ್ವ್ಯೂ ಮಾಡಿದ್ರು. ಬಟ್ ನನ್ಗೆ ಆ ಕ್ಲಿಪ್ಪಿಂಗ್ಸ್ ಆಕ್ಚುಲಿ ಮಿಸ್ ಆಯ್ತು ಅಂತ ಹೇಳಿದೆ. ಬಟ್ ಅದು ಕ್ಯಾಮ್ರಾದಲ್ಲಿ ಇತ್ತು, ನನ್ಗೆ ಹಾಕ್ಲಿಕ್ ಆಗ್ಲಿಲ್ಲ. ಸೊ ಬಿಡಿ, ಇನ್ನೇನು ಮಾಡಕ್ಕಾಗಲ್ಲ, ಆ ವ್ಲಾಗ್ ಆಗೋಗಿದೆ. ಸೊ ಇಲ್ಲಿ ಬಂದು ಇವರು ಡೆಲ್ಲಿಲಿ ಅವ್ರೇನ್ ಆಕ್ಚುಲಿ ಕೇಳ್ತಾ ಇದ್ರು ಅಂದ್ರೆ, ಯಾರೋ ಒಬ್ರು ಅಲ್ಲಿ ಬಿಲ್ಡಿಂಗ್ ಏನೋ ಹೊಡೆದಾಕ್ಬಿಟ್ಟಿದಾರಂತೆ BBMP ಅವರು. ಸೊ ಅದನ್ನ ಬಂದು ನನ್ನನ್ನ ಕ್ವಶನ್ ಮಾಡಿದ್ರು. ನಾನು ಹೇಳ್ದೆ, ನಾನು ಇಲ್ಲಿ ಲೋಕಲ್ ಅಲ್ಲ, ನಾನು ಟೂರಿಸ್ಟ್. ಸೊ ನೀವು ಅದ್ರ ಬಗ್ಗೆ ನನ್ನ ಕ್ವಶನ್ ಮಾಡಿದ್ರೆ ನನ್ಗೆ ಆನ್ಸರ್ ಏನೂ ಇರೋದಿಲ್ಲ, ನೀವು ಆದಷ್ಟು ಅಲ್ಲಿ ಲೋಕಲ್ ಪೀಪಲ್ನ ಕೇಳಿ ಅಂತ ಅನ್ಬಿಟ್ಟು ಅವ್ರಿಗೆ ಹೇಳ್ತಿದ್ದೆ. ಆಮೇಲೆ ಅವರು ಅದೇ ನೀವ್ ಎಲ್ಲಿಂದ ಬಂದಿರೋದು ಅಂತ ಅನ್ಬಿಟ್ಟು ಎಲ್ಲ ಡೀಟೇಲ್ಸ್ ಕೇಳಿ, ಯಾವ ರೀತಿ ಅನ್ನಿಸ್ತಿದೆ ನಿಮ್ಗೆ, ಡೆಲ್ಲಿ ಹೆಂಗಿದೆ, ಮತ್ತೆ ಇದು ವೆದರ್ ಯಾವ ತರ ಇದೆ ಅನ್ಬಿಟ್ಟು ಅದನ್ನೆಲ್ಲ ನನ್ನ ಒಂದು ಎಕ್ಸ್ಪೀರಿಯನ್ಸ್ ನ ಅವರು ಕೇಳಿದ್ರು. ಸೊ ನನಗೆ ಏನೇನ್ ಅನ್ನಿಸ್ತು ನಾನು ಅದ್ರ ಬಗ್ಗೆ ಎಲ್ಲ ಅವ್ರಿಗೆ ಶೇರ್ ಮಾಡಿದೆ. ಇನ್ನ ಅದಾದ್ಮೇಲೆ ನಾವ್ ಆಕ್ಚುಲಿ ಲೇ ಲಡಾಖ್ ಅಂತ ಏನ್ ಪ್ಲಾನ್ ಮಾಡಿದ್ವಿ, ಅಲ್ಲಿ ತುಂಬಾ ಕೋಲ್ಡ್ ಇರತ್ತೆ. ಸೊ ಮೇನ್ ನಮ್ಗೆ ಜಾಕೆಟ್ಸ್ ಇವೆಲ್ಲ ಬೇಕಿತ್ತು. ಸೊ ಬೆಂಗಳೂರಲ್ಲೆಲ್ಲ ಸ್ವಲ್ಪ ಕಾಸ್ಟ್ಲಿನೇ ಅಲ್ವಾ ಅವೆಲ್ಲಾನು. ಹಂಗಾಗಿ ನಾವು ಅಲ್ಲೇ ಪ್ಲಾನ್ ಮಾಡ್ಬಿಟ್ಟಿದ್ವಿ. ಅಂದ್ರೆ ನಾವು ಅನ್ನೋದಕ್ಕಿಂತ ಮಕ್ಕಳು ಹೇಳ್ಬಿಟ್ಟಿದ್ರು, ಇಲ್ಲಿ ಏನು ತಗೊಳ್ಳೋದು ಬೇಡ, ಸರೋಜಿನಿ ನಗರಲ್ಲಿ ನಮ್ಗೆ ಚೀಪ್ ಆಗಿ ಸಿಗತ್ತೆ, ಅಲ್ಲೇ ಹೋಗೋಣ ಅಂತ ಅನ್ಬಿಟ್ಟು. ಬಟ್ ನಿಜವಾಗ್ಲೂ ಅವ್ರು ಹೇಳಿದ್ದು ಖಂಡಿತ ನಿಜ. ನಾವು ಏನ್ ಲೇ ಲಡಾಖ್ ಅಲ್ಲೆಲ್ಲ ಜಾಕೆಟ್ಸ್ ಹಾಕೊಂಡಿದ್ವಿ. ಆಲ್ಮೋಸ್ಟ್ ಸರೋಜಿನಿ ಮಾರ್ಕೆಟ್ ಅಲ್ಲೇ ಒಂದು 4-5 ತಗೊಂಡಿದ್ವಿ. ಬಟ್ ಬಿಗಿನಿಂಗ್ ಅಲ್ಲಿ ಅವರು 1,500 2,000 ಈ ತರಾನೇ ಹೇಳಿದ್ರು. ಬಟ್ ಆಮೇಲೆ ನೋಡಿದ್ರೆ ಅದನ್ನ 400ಗೆ 500ಗೆಲ್ಲ ಕೊಟ್ಬಿಟ್ರು. ಕ್ವಾಲಿಟಿನೂ ಅಷ್ಟೇ ತುಂಬಾನೇ ಚೆನ್ನಾಗಿತ್ತು ಜಾಕೆಟ್ಸ್. ಸೊ ನಾವು 3 ಜನನು ಒಂದೇನೋ ತಗೊಂಡ್ವಿ, ಜೊತೆಗೆ ಇನ್ನೊಂದೇನೋ ಎಕ್ಸ್ಟ್ರಾ 4 ಏನೋ ತಗೊಂಡ್ವಿ ಜಾಕೆಟ್ಸ್. ಬಟ್ ನನ್ಗೆ ಅಲ್ಲಿ
ಸ್ವಲ್ಪ ಹೆವಿಯಾಗಿ ಹೊಟ್ಟೆ ಹಸಿತಾ ಇತ್ತು, ಮಧ್ಯಾಹ್ನ ಆಗೋಗ್ಬಿಟ್ಟಿತ್ತು. ನನಗೆ ಸರಿಯಾಗಿ ಅಲ್ಲಿ ಶಾಪ್ ಮಾಡೋಕ್ಕಾಗಲಿಲ್ಲ. ಆಮೇಲೆ ಏನೋ ಒಂದು 3-4 ಜಾಕೆಟ್ಸ್ ತೊಗೊಂಡು ಹೋಗ್ಬಿಟ್ವಿ ಊಟ ಎಲ್ಲ ಮಾಡಿಕೊಂಡು. ಆಮೇಲೆ ನನಗೆ ಅನ್ನಿಸ್ತಾ ಇದೆ, ಅಂದರೆ ನೈಟು ರೂಮ್ಗೆಲ್ಲ ಹೋದ್ಮೇಲೆ ಅನ್ನಿಸ್ತಿದೆ ಜಾಕೆಟ್ಸ್ ನಾನು ಇನ್ನೂ ಒಂದೆರಡು ತೊಗೊಬೇಕಿತ್ತು, ಒಳ್ಳೆ ಕಲೆಕ್ಷನ್ ಇತ್ತು ಅಲ್ಲಿ ಅಂತ ಹೇಳಿ. ಸೊ ಅಂದರೆ ನನಗೇನಾಯಿತು ಅಂದರೆ ಊಟ ಎಲ್ಲ ಮುಗಿಸ್ಕೊಂಡು ಆದಮೇಲೆ ಈ ಕಡೆ ಬರೋಣ ಅಂತ ಹೇಳಿ ಅಂದ್ಕೊಳ್ಳೋ ಅಷ್ಟೊತ್ತಿಗೆ ಅವತ್ತು ಆ್ಯಕ್ಚುಲಿ ಸೋಮವಾರ ಆಯಿತು. ಸೋಮವಾರದ ದಿನ ಅದು ಮಾರ್ಕೆಟ್ ಕ್ಲೋಸ್ ಅಂತೆ. ಬಟ್ ಆದ್ರೂ ಅಲ್ಲಿರೋವಂಥ ಅಂಗಡಿಯವರೆಲ್ಲ ಓಪನ್ ಮಾಡ್ಕೊಂಡ್ಬಿಟ್ಟಿದ್ರು. ಸೊ ಕಾರ್ಪೊರೇಷನ್ ಅವ್ರು ಬಂದು ಎಲ್ಲಾರನ್ನೂ ಬೈದು ಅಂಗಡಿ ಕ್ಲೋಸ್ ಮಾಡಿಸ್ತಿದ್ರು. ಸೊ ಆಫ್ಟರ್ ದಟ್ ನನಗೆ ಆ ಸೈಡ್ ಹೋಗ್ಲಿಕ್ಕೆ ಆಗಲೇ ಇಲ್ಲ. ಎಲ್ಲ ಶಾಪ್ಸ್ ಎಲ್ಲ ಕ್ಲೋಸ್ ಆಗೋಗ್ಬಿಟ್ಟಿತ್ತು. ಸೊ ನಾನು ನೈಟು ರೂಮ್ಗೆ ಹೋದ್ಮೇಲೆ ರಿಗ್ರೆಟ್ ಮಾಡ್ಕೊತಾ ಇದ್ದೆ, ಇನ್ನೂ ಒಂದೆರಡು ಜಾಕೆಟ್ಸ್ ತೊಗೋಬೇಕಿತ್ತು ನಾನು ಚೆನ್ನಾಗಿರೋದು. ಬಿಕಾಸ್ ಕೆಲವೊಂದು ಡ್ರೆಸ್ಸಸ್ಗೆ ಬರೀ ಟಾಪು ಬಾಟಮ್ ಮಾತ್ರ ಇರುತ್ತೆ. ಸೊ ಈ ನಾನು 2 ವೀಲರಲ್ಲಿ ಎಲ್ಲಾದರೂ ಹೋದಾಗ ಜಾಕೆಟ್ಸ್ ಇದ್ರೆ ಅದು ಸ್ವಲ್ಪ ಹಾಕ್ಕೊಂಡು, ಅಂದರೆ ಮನೇಲಿದ್ರೆ ಏನು ಪ್ರಾಬ್ಲಮ್ ಇಲ್ಲ, ನಾವು ಜಸ್ಟ್ ಟಾಪು ಬಾಟಮಲ್ಲಿ ಇದ್ಬಿಡ್ಬೋದು. ಹೊರಗಡೆ ಎಲ್ಲಾದರೂ ಹೋಗ್ತೀವಿ ಅಂತಂದ್ರೆ ಅದ್ಮೇಲೆ ದುಪ್ಪಟಾಸ್ ಎಲ್ಲ ಅಷ್ಟು ಚೆನ್ನಾಗಿರಲ್ಲ 2 ಪೀಸ್ ಸೆಟ್ಸ್ಗೆ. ಸೊ ಈ ಥರ ಜಾಕೆಟ್ಸ್ ಇದ್ರೆ ಅದನ್ನ ಹಾಕ್ಕೊಂಡು ಹೋಗ್ಲಿಕ್ಕೆ ಚೆನ್ನಾಗಿರತ್ತಲ್ವಾ ಅಂತ ಹೇಳಿ ನನಗೆ ಆಮೇಲೆ ಸ್ವಲ್ಪ ಇದಾಯಿತು. ಹನಿ ಮತ್ತು ಪಾವನಿ ಅದೇ ನನಗೆ ಹೇಳ್ತಾ ಇದ್ರು, ಅಮ್ಮ ಅಲ್ಲಿ ತಗೊಳ್ಳಿ ಅಂದರೆ ನೀವು ಸಾಕು ಬನ್ನಿ ಅಂತ ಇದ್ರಿ, ಇವಾಗ ನೋಡಿ ರಿಗ್ರೆಟ್ ಫೀಲ್ ಆಗ್ತಿದ್ದೀರಾ, ಒಳ್ಳೊಳ್ಳೆ ಕಲರ್ಸ್ ಇತ್ತಮ್ಮ ತಗೊಬೋದಿತ್ತು ಅಲ್ವಾ ನೀವು ಅಂತ ಅಂದ್ಬಿಟ್ಟು. ಏನೂ ಮಾಡೋಕ್ಕಾಗಲ್ಲ, ಕೆಲವು ಸತಿ ನಾವು ಮಿಸ್ಟೇಕ್ಸ್ ಅನ್ನೋದನ್ನ ಮಾಡ್ತೀವಿ. ಬಿಡು ಇನ್ನೇನು ಮಾಡೋಕ್ಕಾಗಲ್ಲ, ಆಯ್ತು ಬಿಡಮ್ಮ ಇರೋವನ್ನೇ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಹೇಳಿದೆ ನಾನು. ಇನ್ನು ಅಲ್ಲಿಂದ ಬಂದ್ಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ನಾವು ಫ್ರೆಶ್ ಅಪ್ ಎಲ್ಲ ಆಗಿ ನೈಟ್ ಊಟಕ್ಕೆ ಅಂತ ಹೇಳಿ, ಅಂದ್ರೆ ಅಲ್ಲೇ ಗೆಸ್ಟ್ ಹೌಸ್ ಅಲ್ಲೇನೆ ತಿಂದ್ವಿ. ತುಂಬಾನೇ ಚೆನ್ನಾಗಿತ್ತು ಊಟ, ತುಂಬಾ ಇಷ್ಟ ಆಯ್ತು ನನಗೆ. ಇನ್ನು ನಾರ್ತ್ ಸೈಡ್ ಎಲ್ಲ ನಿಮಗೆ ಗೊತ್ತಿರೋ ಹಂಗೆ ಜಾಸ್ತಿ ರೋಟಿನೇ ಅಲ್ವಾ ಇರತ್ತೆ. ಸೊ ಅದೇ ಇತ್ತು. ಮತ್ತೆ ದಾಲ್ ಅಂತ ಹೇಳಿ ಮಾಡಿದ್ರು, ಅದಕ್ಕೆ ವೈಟ್ ರೈಸು. ಸೊ ಅವತ್ತಿನ ದಿನ ನಮ್ಮ ಟ್ರಿಪ್ ವೆಕೇಶನ್ 3rd ಡೇ ಅಂತಾನೆ ಹೇಳ್ಬೋದು, ಆ ರೀತಿ ಕಳೀತು. ಸೊ ಆವಾಗಲೇ ನಾನು ಬಿಗಿನಿಂಗಲ್ಲಿ ಹೇಳ್ದಂಗೆ ಇನ್ಮೇಲೆ ವೀಕ್ಲಿ 3 ವ್ಲಾಗ್ಸನ್ನು ನಾನು ಆದಷ್ಟು ಬೇಗ ಅಪ್ಲೋಡ್ ಮಾಡ್ಕೊಂಡು ಬರ್ತೀನಿ. ಇನ್ನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆ ಇಷ್ಟ ಆಗಿರತ್ತೆ ಅಂತ ಹೇಳಿ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವ್ಲಾಗ್ನ ನೋಡಿ ಅಂತ ಹೇಳ್ತಾ ಮತ್ತೊಂದು ವ್ಲಾಗಲ್ಲಿ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್, ಸಿ ಯು.